ನೋಡಿ, ಒಂದು ಈಗಾಗಲೇ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಡಿಸೆಂಬರ್ ಅಧಿವೇಶನ ಬೆಳಗಾವಿಯಲ್ಲಿ ನಾನು ಪ್ರಶ್ನೆ ಎತ್ತಿದ್ದೆ. ಆ ಹಣ 2025ರ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಇನ್ನೂವರೆಗೂ ಕೂಡ ಜಮೆ ಆಗಿಲ್ಲ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ಅನ್ನಭಾಗ್ಯದ 2025ರ ಜನವರಿಯ 657 ಕೋಟಿ ರೂಪಾಯಿನೂ ಇನ್ನೂವರೆಗೂ ಅದು ಜನರಿಗೆ ತಲುಪಿಲ್ಲ. ಎರಡೂ ವಿಷಯದಲ್ಲಿ ಇವತ್ತು ಸರ್ಕಾರ ಜಾಣ ಕುರುಡ ಮೌನ ಅಂತ ಏನಂತೇವೆ ಆ ರೀತಿ ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಸನ್ಮಾನ್ಯ ಸಚಿವರು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾಯಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿಲ್ಲ. ಇವತ್ತು ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಾಗೆ ನಾನು ಇವತ್ತು ಆ ವಿಷಯದ ಬಗ್ಗೆ ಕೂಡ ನನಗೆ ಸಮಯ ಸಿಕ್ಕಾಗ ನಾನು ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಸರ್ಕಾರಕ್ಕೆ ನಾನು ಕೇಳುವಂಥದ್ದನ್ನು ಮಾಡ್ತೇನೆ. ಯಾಕೆಂದರೆ ಡಿಸೆಂಬರ್ ಅಧಿವೇಶನದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೇಳಿದ್ರು ನಮಗೆ, ಆಯ್ತಪ್ಪ ಹಾಕಿಲ್ಲ ಅಂದ್ರೆ ಹಾಕಿ ಮುಗಿಸ್ತೇವೆ ಅಂತೇಳಿ. ಆದರೆ ಇವತ್ತಿನವರೆಗೂ ಕೂಡ ಹಾಕಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾಯಿದೆ. ಎರಡನೇದು, ಇವತ್ತು ನಿನ್ನೆ ದಿವಸ ಸನ್ಮಾನ್ಯ ಸಭಾಪತಿಗಳು ಭಾಳ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುಖಾಂತರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಂತಕ್ಕಂಥದ್ದನ್ನು ನಿನ್ನೆ ಅವರೇ ಎದ್ದು ಹೋಗೋ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವತ್ತು ಬೆಳಗ್ಗೆ ಬಂದು ಮತ್ತೆ ಪ್ರಶ್ನೋತ್ತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೇನು ಗೊತ್ತಿಲ್ಲ, ಮೊನ್ನೆ ನಾನು ಕಾಲಿಂಗ್ ಅಟೆನ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಮಂತ್ರಿಗಳೇನೂ ಇಲ್ಲ, ಉತ್ತರನೂ ಇಲ್ಲ, ಇನ್ನೂವರೆಗೂ ವಾಪಸ್ ರಿಪೀಟ್ ಆಗಲಿಲ್ಲ. ಇವತ್ತು ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಕೇಳಿದಾಗೂ ಕೂಡ ಇವತ್ತು ಉತ್ತರ ಇಲ್ಲ ನನಗೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಇವತ್ತು ಬಂದಿಲ್ಲ. ಆದರೆ ನಾನು ಫೋರ್ಸ್ ಮಾಡಿದ ಮೇಲೆ ಒಂದು ಪತ್ರವನ್ನು ತಂದುಕೊಟ್ರು, ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಪತ್ರವನ್ನು ಕಳಿಸಿದ್ದಾರೆ. ನಿಮ್ಮ ಪ್ರಶ್ನೆಯನ್ನು ಇನ್ನೂ 2 ವಾರ ಬಿಟ್ಟು ನಾನು ಉತ್ತರಿಸುತ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಅದಕ್ಕೆ ಸನ್ಮಾನ್ಯ ಸ್ಪೀಕರ್ ಸಾಹೇಬರಿಗೆ ಕೇಳಿದೆ, 2 ವಾರ ಅಂದರೆ ನೀವು ಸೆಷನ್ ಕಂಟಿನ್ಯೂ ಮಾಡ್ತೀರನ ಅಂತಂದೇಳಿ. 27ಕ್ಕೆ ಸೆಷನ್ ಮುಗಿತೆ, ಹಾಗಾದರೆ 31 2 ವಾರ ಆಗುತ್ತೆ, ಕಂಟಿನ್ಯೂ ಮಾಡ್ತೀರಾ ಅಂತಂದು ಹೇಳತಕ್ಕಂಥ ಮಾತನ್ನು ಹೇಳಿದಾಗ ಅವರೂ ಕೂಡ ಇವತ್ತು ಅಸಹಾಯಕರಾಗುವಂಥ ನಿಟ್ಟಿನಲ್ಲಿ ಇವತ್ತು ಆಗ್ತಾಯಿದೆ. ಹಾಗಾಗಿ ನಾವು ಏನು ಪ್ರಶ್ನೆಗಳನ್ನು ಸಾಕಷ್ಟು ಪ್ರಶ್ನೆಗಳನ್ನು ಏನು ಕೇಳ್ತಾ ಇದ್ದೇವೆ, ಕಾಲಿಂಗ್ ಅಟೆನ್ಷನ್ನಲ್ಲಿ ಆಗಲಿ, ಚುಕ್ಕೆ ಗುರುತಿನ ಪ್ರಶ್ನೆಗಳಲ್ಲಾಗಲಿ, ಚುಕ್ಕೆ ರಹಿತ ಪ್ರಶ್ನೆಗಳಾಗಲಿ, 51 ಎಲ್ಲ ಪ್ರಶ್ನೆಗೂ ಇವತ್ತು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಉತ್ತರ ಕೊಡ್ತಾ ಇಲ್ಲ. ನೋಡಿ, ನಾನು 23 ದಿವಸದ ಹಿಂದೆ ಪ್ರಶ್ನೆ ಕೇಳಿದ್ದೆ. ಇವತ್ತು ಬಂದಿರತಕ್ಕಂಥ ಪ್ರಶ್ನೆ ಇವತ್ತು ನಿನ್ನೆ ಮೊನ್ನೆ ಕೇಳಿದ್ದಲ್ಲ, 23 ದಿವಸದ ಹಿಂದೆ. ಇವತ್ತು ಇನ್ನು 2 ವಾರ ಅಂದರೆ 34 ದಿವಸ ಆದಮೇಲೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನು ರಾಜ್ಯಕ್ಕೆ ಸಂಬಂಧಪಟ್ಟಿರಲಿಲ್ಲ, ಕೇವಲ ನಮ್ಮ ಜಿಲ್ಲೆಗೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಕೇಳಿದಾಗೂ ಕೂಡ ಉತ್ತರವನ್ನು ಒದಗಿಸಲಾರದ ರೀತಿಯಲ್ಲಿ ಇವತ್ತು ಸರ್ಕಾರ ನಡೀತಿದೆ. ಅಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇಲಾಖೆಯಲ್ಲಿ ಈ ರೀತಿ ಆಗುತ್ತೆ ಅಂದರೆ ಇನ್ನು ಉಳಿದಂಥ ಇಲಾಖೆಯಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಸರ್ಕಾರ ಎಲ್ಲ ಅಧಿಕಾರಿಗಳ ಮೇಲೆ ಹಿಡಿತ ಸಂಪೂರ್ಣವಾಗಿ ಕಳೆದುಕೊಂಡೈತಿ ಅನ್ನುವಂಥದ್ದು ಇದರಿಂದ ಜಾಹೀರಾಗ್ತದೆ. ಇವತ್ತಿನೂ ಅನ್ಸ್ಟಾರ್ಡ್ ಕ್ವಶನ್ಗೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಬಂದಿಲ್ಲ. ಸನ್ಮಾನ್ಯ ಸ್ಪೀಕರ್ ಸಾಹೇಬರು ಹೇಳಿದರು, ಇಲ್ಲ ಒಂದು ನಿನ್ನೆ ಇಂಜೆಕ್ಷನ್ ಕೊಟ್ಟೀನಿ, ಒಂದು 2-3 ದಿವಸ ನೋಡೋಣ ಅಂತಂದಾರ. ಅದು ಎಷ್ಟು ಇಫೆಕ್ಟ್ ಆಗುತ್ತಾ ನೋಡೋಣ. ಆದರೆ ನಾವು ಮಾತ್ರ ನಮ್ಮ ಪ್ರಶ್ನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ, ರಾಜ್ಯಕ್ಕೆ ಸಂಬಂಧಪಟ್ಟಾಗೆ, ತಾಯಂದ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಕೇಳ್ತೀನಿ. ಮತ್ತು ವಿಶೇಷವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಸುಮಾರು 5,000 ಕೋಟಿ ಗೃಹಲಕ್ಷ್ಮಿ, 657 ಕೋಟಿ ಅನ್ನಭಾಗ್ಯದ ಹಣನ 1,24,00,000 ತಾಯಂದ್ರಿಗೆ ಮತ್ತು 1,27,00,000 ಪಡಿತರದವರಿಗೆ ಸಲ್ಲುವರೆಗೂ ನಮ್ಮ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಂಗಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನೋಡಿ, 100% ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಉತ್ತರ ಕೊಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ಕೂಡ ಉತ್ತರವನ್ನು ಕೊಡುವಂಥ ಪ್ರಯತ್ನಕ್ಕೆ ಗೋಜಿಗೆ ಯಾರೂ ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ನಾವು ಈ ಸದನದಲ್ಲಿ ಕೂಡ ನಾವು ಆಗ್ರಹ ಮಾಡ್ತೇವೆ. ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಸಾಹೇಬರು, ನಾವು ಕೂಡ ಇಬ್ಬರು ಕೂಡಿ ಜಂಟಿಯಾಗಿ ಕೇಳೋತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ. ಧನ್ಯವಾದ.